ಹಾಯ್ ಗೆಳೆಯರೇ, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಗೆಳೆಯರೇ, ನಾವು ಇಂದು ಈ ವಿಡಿಯೋದಲ್ಲಿ ವಿಂಡೋಸ್ 10ನಲ್ಲಿ ಯಾವುದೇ ಸಾಫ್ಟ್ವೇರ್ಗಳನ್ನು ಹೇಗೆ ಇನ್ಸ್ಟಾಲ್ ಮಾಡುವುದು ಅಂತ ನೋಡಿಕೊಳ್ಳೋಣ. ಗೆಳೆಯರೇ, ನೀವೇನಾದರೂ ನಮ್ಮ ಚಾನಲ್ಗೆ ಹೊಸವಾಗಿದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ಕಮೆಂಟ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ವಿಡಿಯೋನ ಸ್ಟಾರ್ಟ್ ಮಾಡೋಣ, ಬನ್ನಿ. ಗೆಳೆಯರೇ, ನೀವು ಇಲ್ಲಿ ನೋಡ್ಬೋದು ನಮ್ಮದು ಆಪರೇಟಿಂಗ್ ಸಿಸ್ಟಮ್ ವಿಂಡೋಸ್ 10 ಇದೆ. ಇಲ್ಲಿ ನೋಡ್ಬೋದು ವಿಂಡೋಸ್ 10 ಪ್ರೋ ಇದೆ, 64 ಬಿಟ್ ಇದೆ. ನೀವು ಈಗ ನಿಮಗೆ ಒಂದು ಇದು ಬ್ಲೂ ಸ್ಟ್ಯಾಕ್ 5 ಇದೆ. ಇದನ್ನು ನಾನು ಇನ್ಸ್ಟಾಲ್ ಮಾಡಿ ತೋರಿಸುತ್ತೇನೆ. ನಿಮಗೆ ಇನ್ಸ್ಟಾಲ್ ಮಾಡಲು ಇಲ್ಲಿ ವಿಂಡೋಸ್ ಸ್ಟಾರ್ಟ್ ಬಟನ್ ಇದೆ ಇಲ್ಲ, ಇಲ್ಲಿ ಕ್ಲಿಕ್ ಮಾಡಿ. ನಂತರ ಇಲ್ಲಿ ಸೆಟ್ಟಿಂಗ್ ಮೇಲೆ ಕ್ಲಿಕ್ ಮಾಡಿ. ಸೆಟ್ಟಿಂಗ್ ಮೇಲೆ ಕ್ಲಿಕ್ ಆದ ನಂತರ ಇಲ್ಲಿ ನೋಡ್ಬೋದು ಆ್ಯಪ್ ಇನ್ಸ್ಟಾಲ್ ಅಂತ ಇದೆ, ಇಲ್ಲಿ ಕ್ಲಿಕ್ ಮಾಡಿ. ಮತ್ತು ನಿಮಗೆ ಇಲ್ಲಿ ನಿಮಗೆ ಯಾವ ಬೇಕಲ್ಲ ಇಲ್ಲಿ ಎಲ್ಲ ನಿಮ್ಮ ಕಂಪ್ಯೂಟರ್ನಲ್ಲಿ ಎಷ್ಟೊಂದು ಆ್ಯಪ್ಗಳಿವೆಲ್ಲ ಅವೆಲ್ಲ ಇಲ್ಲಿ ಶೋ ಆಗುತ್ತವೆ. ಇಲ್ಲಿ ನೋಡ್ಬೋದು ನಿಮಗೆ ಯಾವ ಬೇಕಲ್ಲ ಅವೆಲ್ಲ ನೀವು ಇಲ್ಲಿ ಇನ್ಸ್ಟಾಲ್ ಮಾಡ್ಬೋದು. ಮತ್ತು ಅವುಗಳನ್ನು ಮಾಡಿಫೈ ಬೇಕಾದರೆ ಮಾಡಿಫೈ ಮಾಡ್ಬೋದು. ಇಲ್ಲಿ ನೋಡಿ, ನಾನು ಈಗ ನಿಮಗೆ ಬ್ಲೂ ಸ್ಟ್ಯಾಕನ್ನು ಇನ್ಸ್ಟಾಲ್ ಮಾಡಿ ತೋರಿಸುತ್ತೇನೆ. ಬ್ಲೂ ಸ್ಟ್ಯಾಕನ್ನು ಇನ್ಸ್ಟಾಲ್ ಮಾಡಲು ಇಲ್ಲಿ ಇನ್ಸ್ಟಾಲ್ ಮೇಲೆ ಕ್ಲಿಕ್ ಮಾಡಿ. ನಂತರ ಇಲ್ಲಿ ಇನ್ಸ್ಟಾಲ್ ಮೇಲೆ ಕ್ಲಿಕ್ ಮಾಡಿ. ನೋಡಿ, ನಿಮಗೆ ನಾನೀಗ ಬ್ಲೂ ಸ್ಟ್ಯಾಕನ್ನು ಇನ್ಸ್ಟಾಲ್ ಮಾಡುತ್ತಿದ್ದೀನಿ. ಆದ ಕಾರಣ ಆ ಬ್ಲೂ ಸ್ಟ್ಯಾಕ್ ಇನ್ಸ್ಟಾಲ್ ಪ್ರೊಸೀಜರ್ ಹೇಗಿದೆ ಆ ರೀತಿ ಅದು ಶೋ ಆಗುತ್ತೆ. ನಾನು ಇದಲ್ಲದೆ ನಿಮಗೋಸ್ಕರ ಮತ್ತೊಂದು ಸಾಫ್ಟ್ವೇರನ್ನು ಇನ್ಸ್ಟಾಲ್ ಮಾಡಿ ತೋರಿಸುತ್ತೇನೆ. ಈಗ ಈ ಬ್ಲೂ ಸ್ಟ್ಯಾಕನ್ನು ಹೇಗೆ ಇನ್ಸ್ಟಾಲ್ ಮಾಡುವಂತೆ ನೋಡಿ. ನಿಮಗೆ ಈ ಬ್ಲೂ ಸ್ಟ್ಯಾಕ್ನಲ್ಲಿ ಯಾವುದಾದರೂ ಎರರ್ ಇದ್ದರೆ ನೀವು ಆ ಎರರ್ ಮೇಲೆ ಕ್ಲಿಕ್ ಮಾಡಿ ಮತ್ತು ಅವ್ರಿಗೆ ರಿಪೋರ್ಟ್ ಮಾಡ್ಬೋದು. ಅಂದರೆ ಇಲ್ಲಿ ಅನ್ಸ್ಟಾಲ್ ಮೇಲೆ ಕ್ಲಿಕ್ ಮಾಡಿ. ಅನ್ಸ್ಟಾಲ್ ಇಲ್ಲಿ ನೋಡ್ಬೋದು ಅನ್ಸ್ಟಾಲ್ ಸ್ಟಾರ್ಟ್ ಆಗಿದೆ. ಆಲ್ಮೋಸ್ಟ್ ಎಲ್ಲ ಕಂಪ್ಲೀಟೇ ಆಯಿತು. ಕಂಪ್ಲೀಟ್ ಮೇಲೆ ಕ್ಲಿಕ್ ಮಾಡಿ. ಮತ್ತು ಇಲ್ಲಿ ಬ್ಲೂ ಸ್ಟ್ಯಾಕ್ ಮತ್ತೊಂದು ಎಕ್ಸ್ ಫೈಲ್ ಇರುತ್ತೆ, ಇದನ್ನು ಅನ್ಸ್ಟಾಲ್ ಮಾಡಿ. ಅನ್ಸ್ಟಾಲ್ ಎಸ್. ನೀವು ಇಲ್ಲೂ ಕೂಡ ನೀವು ಯಾವ ಕಾರಣಕ್ಕಾಗಿ ಇದನ್ನು ಡೌನ್ ಮಾಡುತ್ತೀರಿ ಅಂತ ರಿಪೋರ್ಟ್ ಕೊಡಬೇಕಾಗುತ್ತೆ. ನೀವು ಕೊಡ್ಬೋದು, ಕೊಡದೇನೂ ಇರ್ಬೋದು. ನಾನು ಇಲ್ಲಿ ಕೊಡೋಲ್ಲ. ಇಲ್ಲಿ ನೋಡ್ಬೋದು ಸ್ಟ್ಯಾಕ್ ಡೇಟಾ ಅನ್ಸ್ಟಾಲ್. ನೋಡಿ, ಇಲ್ಲಿ ಕೂಡ ಆಗ ಕ್ಲೋಸ್ ಆಯಿತು. ನೋಡಿ ಫ್ರೆಂಡ್ಸ್, ಇಲ್ಲಿ ನೋಡ್ಬೋದು ಇಲ್ಲಿ ಬ್ಲೂ ಸ್ಟ್ಯಾಕ್ ಫೈಲ್ ಇತ್ತು, ಅದು ಇನ್ಸ್ಟಾಲ್ ಆಗಿದೆ. ನಿಮಗೋಸ್ಕರ ಇನ್ನೊಂದಿಷ್ಟು ಸಾಫ್ಟ್ವೇರನ್ನು ಇನ್ಸ್ಟಾಲ್ ಮಾಡಿ ತೋರಿಸ್ತೀನಿ. 45 ಇಲ್ಲಿ ಸೆಟ್ ಮತ್ತು ಅದೇ ಸ್ಟೆಪ್ಪನ್ನು ಯೂಸ್ ಮಾಡಿ ಆ್ಯಪ್ಸ್. ಈಗ ನಾನು 45 ನಾನು ಇನ್ಸ್ಟಾಲ್ ಮಾಡಿ ತೋರಿಸ್ತೇನೆ. 45 ಇದೆ ನೋಡಿ, ಇಲ್ಲಿ ಕ್ಲಿಕ್ ಮಾಡಿ. ನಂತರ ಅನ್ಸ್ಟಾಲ್ ಮೇಲೆ ಕ್ಲಿಕ್ ಮಾಡಿ. ಅನ್ಸ್ಟಾಲ್. ನೋಡಿ ಫ್ರೆಂಡ್ಸ್, ಅನ್ಸ್ಟಾಲ್ ಸ್ಟಾರ್ಟ್ ಆಯಿತು. ಈ ರೀತಿಯಾಗಿ ನೀವು ಯಾವುದೇ ಆಗಲಿ ನೀವು ನಿಮ್ಮ ಸಾಫ್ಟ್ವೇರ್ಗಳನ್ನು ಇನ್ಸ್ಟಾಲ್ ಮಾಡ್ಬೋದು.